ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ಮಾರ್ಚ್ 6, 2026. ಇವತ್ತಿನ ಪ್ರಮುಖ ವಿದ್ಯಮಾನಗಳ ಒಂದು ನೋಟವನ್ನು ನಾವೀಗ ನೋಡೋಣ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಾಗೆ ನಮ್ಮ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ವಿವರವಾಗಿ ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಮೊದಲು ರಾಷ್ಟ್ರೀಯ ಸುದ್ದಿಗಳನ್ನ ನೋಡುತ್ತೇವೆ. ಆಮೇಲೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಡೆ ಗಮನ ಹರಿಸೋಣ. ಕೊನೆಯದಾಗಿ ಕರ್ನಾಟಕ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ರಾಷ್ಟ್ರೀಯ ಸುದ್ದಿಗಳು. ದೇಶದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತ ನೋಡೋಣ. ಮೊದಲನೇ ಸುದ್ದಿಯಲ್ಲೇ ಬಾಂಬೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ಮುಂಬೈ ಏರ್ಪೋರ್ಟ್ನ ನಿರ್ಬಂಧಿತ ಪ್ರದೇಶದಲ್ಲಿ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅನುಮತಿ ಕೇಳಿ ಒಂದು ಅರ್ಜಿ ಬಂದಿತ್ತು, ಅದನ್ನ ಕೋರ್ಟ್ ವಜಾಗೊಳಿಸಿದೆ. ಹಾಗಾದ್ರೆ ಕೋರ್ಟ್ ಯಾಕೆ ಈ ರೀತಿ ಹೇಳಿತು? ನೋಡಿ, ನ್ಯಾಯಾಲಯದ ನಿಲುವು ತುಂಬಾನೇ ಸ್ಪಷ್ಟವಾಗಿತ್ತು. ಧಾರ್ಮಿಕ ಆಚರಣೆಗಳಿಗಿಂತ ರಾಷ್ಟ್ರದ ಭದ್ರತೆನೇ ಮುಖ್ಯ ಅಂತ ಹೇಳಿದೆ. ಭದ್ರತೆಯೇ ಮೊದಲು ಅನ್ನೋದು ಹೈಕೋರ್ಟ್ನ ದೃಢವಾದ ಮಾತು. ಸರಿ, ಈ ಕೇಸ್ನ ಹಿನ್ನೆಲೆಯೇನು ಅಂತ ನೋಡೋದಾದ್ರೆ, ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ಚಾಲಕರ ಒಕ್ಕೂಟ ಈ ಅರ್ಜಿಯನ್ನ ಸಲ್ಲಿಸಿತ್ತು. ಅವರ ಬೇಡಿಕೆ ಏನಂದ್ರೆ, ಮುಂಬೈ ಏರ್ಪೋರ್ಟ್ ಹತ್ರ ನಮಾಜ್ ಮಾಡಕ್ಕೆ ಅವಕಾಶ ಕೊಡಿ ಅಂತ. ಆದರೆ ನ್ಯಾಯಾಲಯ ಹೇಳಿದ್ದೇನು ಅಂದ್ರೆ, ವಿಮಾನ ನಿಲ್ದಾಣ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ಪ್ರದೇಶ, ಹಾಗಾಗಿ ನಿರ್ಬಂಧಿತ ಜಾಗದಲ್ಲಿ ಪ್ರಾರ್ಥನೆ ಮಾಡೋದು ಮೂಲಭೂತ ಹಕ್ಕಲ್ಲ ಅಂತ ನ್ಯಾಯಮೂರ್ತಿ ಬಿಪಿ ಕೊಲಾಬವಾಲ ಮತ್ತು ಫಿರ್ದೋಸ್ ಪೂನಿವಾಲ ಅವರ ಇದ್ದ ಪೀಠ ಸ್ಪಷ್ಟವಾಗಿ ತೀರ್ಪು ಕೊಟ್ಟಿದೆ. ಇಷ್ಟೇ ಅಲ್ಲ, ಅಧಿಕಾರಿಗಳು ಕೋರ್ಟ್ಗೆ ಇನ್ನೊಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅರ್ಜಿದಾರರು ಕೇಳಿದ ಜಾಗದಿಂದ ಕೇವಲ ನೋಡಿ 1 ಕಿಲೋಮೀಟರ್ ದೂರದಲ್ಲಿ ಪ್ರಾರ್ಥನೆ ಮಾಡೋಕೆ ಒಂದು ಮದ್ರಸಾ ಇದೆ ಅಂತ ಹೇಳಿದ್ದಾರೆ. ಈಗ ಮುಂದಿನ ರಾಷ್ಟ್ರೀಯ ಸುದ್ದಿಗೆ ಬರೋಣ. ಇದು ಆಂಧ್ರಪ್ರದೇಶಕ್ಕೆ ಸಂಬಂಧಿಸಿದ್ದು. ರಾಜ್ಯದಲ್ಲಿ ಜನನ ಪ್ರಮಾಣ ಅಂದ್ರೆ ಬರ್ತ್ ರೇಟ್ ತುಂಬಾ ಕಡಿಮೆ ಆಗ್ತಿದೆ ಅಂತೆ. ಇದನ್ನ ಸರಿಪಡಿಸೋಕೆ ಸರ್ಕಾರ ಒಂದು ಹೊಸ ಪ್ಲಾನ್ ಮಾಡ್ತಿದೆ. ಅದೇನಕ್ಕ ಅಂದ್ರೆ, 2ನೇ ಮಗು ಮಾಡಿಕೊಂಡ್ರೆ ಆ ದಂಪತಿಗೆ 25,000 ರೂಪಾಯಿ ಪ್ರೋತ್ಸಾಹಧನ ನೀಡೋದು. ಹಾಗಾದ್ರೆ ಈ ಪಾಲಿಸಿಯ ಹಿಂದಿನ ಕಾರಣವಾದ್ರೂ ಏನೋ? ಇಲ್ನೋಡಿ, ರಾಜ್ಯದ ಒಟ್ಟು ಫಲವತ್ತತೆ ದರ ಅಂದ್ರೆ ಟಿಎಫ್ಆರ್ ಕೇವಲ 1.5ಕ್ಕೆ ಇಳಿದಿದೆ. ಸಾಮಾನ್ಯವಾಗಿ ಒಂದು ದೇಶದ ಜನಸಂಖ್ಯೆ ಸ್ಥಿರವಾಗಿರ್ಬೇಕು ಅಂದ್ರೆ ಈ ರೇಟ್ 2.1 ಇರ್ಬೇಕು. ಸೊ ಸರ್ಕಾರದ ಗುರಿ ಇದನ್ನ 2.1ರ ಮಟ್ಟಕ್ಕೆ ಏರಿಸೋದು. ಸರಿ, ಹಾಗಾದ್ರೆ ಈ ನೀತಿ ಯಾವಾಗ ಜಾರಿಗೆ ಬರುತ್ತೆ? ಸಿಕ್ಕಿರುವ ಮಾಹಿತಿ ಪ್ರಕಾರ ಇದೇ ಮಾರ್ಚ್ ತಿಂಗಳ ಅಂತ್ಯದೊಳಗೆ ಈ ಪಾಲಿಸಿಯನ್ನ ಫೈನಲ್ ಮಾಡ್ತಾರೆ ಮತ್ತು ಬರುವ ಏಪ್ರಿಲ್ನಿಂದಲೇ ಇದನ್ನ ಜಾರಿಗೆ ತರೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಸರಿ, ರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ. ಈಗ ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅಂತಾರಾಷ್ಟ್ರೀಯ ಸುದ್ದಿಗಳು. ಈಗ ಜಾಗತಿಕ ರಾಜಕೀಯದ ಒಂದು ಪ್ರಮುಖ ಬೆಳವಣಿಗೆ. ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸುತ್ತಿದೆ. ಇಸ್ರೇಲ್, ಅಮೆರಿಕ ಮತ್ತೆ ಇರಾನ್ ನಡುವಿನ ಉದ್ವಿಗ್ನತೆ ಈಗ ಒಂದು ದೊಡ್ಡ ಸಂಘರ್ಷದ ರೂಪವನ್ನೇ ಪಡೆದಿದೆ. ಈ ಸಂಘರ್ಷದಿಂದಾದ ಸಾವು ನೋವುಗಳನ್ನು ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತೆ. ವರದಿಗಳು ಹೇಳೋ ಪ್ರಕಾರ ಇರಾನ್ನಲ್ಲಿ ಸುಮಾರು 1,730 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಲೆಬ್ನಾನ್ನಲ್ಲಿ ಈ ಸಂಖ್ಯೆ 100ಕ್ಕೂ ಹೆಚ್ಚು. ಇನ್ನು ಇಸ್ರೇಲ್ನಲ್ಲೂ 10ಕ್ಕೂ ಹೆಚ್ಚು ಸಾವುಗಳು ವರದಿಯಾಗಿವೆ. ಇದು ಈ ಸಂಘರ್ಷದ ಭೀಕರತೆಗೆ ಸಾಕ್ಷಿ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದ ನಿಲುವು ಏನು ಅನ್ನೋದು ಮುಖ್ಯವಾಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫಿನ್ಲೆಂಡ್ ಅಧ್ಯಕ್ಷರ ಜೊತೆಗಿನ ಒಂದು ದ್ವಿಪಕ್ಷೀಯ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಈ ಬಿಕ್ಕಟ್ಟಿಗೆ ಶಾಂತಿಯುತ ಪರಿಹಾರವೇ ಮಾರ್ಗ ಅಂತ ಅವರು ಬಲವಾಗಿ ಹೇಳಿದ್ದಾರೆ. ಇಲ್ಲಿ ಭಾರತ ಮತ್ತೆ ಫಿನ್ಲೆಂಡ್ ಎರಡೂ ದೇಶಗಳ ನಿಲುವು ಗಮನಾರ್ಹವಾಗಿದೆ. ಪ್ರಧಾನಿ ಮೋದಿಯವರು ಹೇಳೋದು, ಸೇನಾ ಸಂಘರ್ಷದಿಂದ ಇದಕ್ಕೆ ಪರಿಹಾರ ಸಿಗಲ್ಲ, ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ದಾರಿ ಅಂತ. ಇದೇ ಮಾತಿಗೆ ಫಿನ್ಲೆಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಕೂಡ ಧ್ವನಿಗೂಡಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಗಬೇಕು ಅಂತ ತಮ್ಮ ದೇಶದ ಬೆಂಬಲವನ್ನ ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ. ಕೇವಲ ಮಾತುಕತೆ ಅಷ್ಟೇ ಅಲ್ಲ, ಎರಡೂ ರಾಷ್ಟ್ರಗಳು ತಮ್ಮ ಸಹಭಾಗಿತ್ವವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ನಿರ್ಧರಿಸಿವೆ. ಮುಖ್ಯವಾಗಿ ರಕ್ಷಣೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ ಮತ್ತು ವಿರಳ ಖನಿಜಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋಕೆ ಒಪ್ಕೊಂಡಿವೆ. ನೋಡಿ, ಪಶ್ಚಿಮ ಏಷ್ಯಾದ ಈ ಸಂಘರ್ಷದ ನೇರ ಪರಿಣಾಮ ಆಗ್ತಿರೋದು ತೈಲ ಸಾಗಣೆ ಮೇಲೆ. ಹೋರ್ಮುಜ್ ಜಲಸಂಧಿ ಅನ್ನೋದು ಒಂದು ಪ್ರಮುಖ ಮಾರ್ಗ. ಅಲ್ಲಿನ ಗಲಾಟೆಯಿಂದಾಗಿ ತೈಲ ಸಾಗಣೆ ಹಡಗುಗಳಿಗೆ ರಿಸ್ಕ್ ಜಾಸ್ತಿಯಾಗಿದೆ. ಇದಕ್ಕಾಗಿನೇ ಭಾರತ ಸರ್ಕಾರ ಅಮೆರಿಕ ಜೊತೆ ಮಾತಾಡ್ತಿದ. ಈ ಹಡಗುಗಳಿಗೆ ವಿಮಾ ರಕ್ಷಣೆ ಅಂದ್ರೆ ಇನ್ಶೂರೆನ್ಸ್ ಕವರ್ ಒದಗಿಸೋ ಬಗ್ಗೆ ಚರ್ಚೆ ನಡೀತಿದೆ. ಹಾಗಾದ್ರೆ ಈ ಮಾತುಕತೆ ಯಾಕೆ ಇಷ್ಟೊಂದು ಮುಖ್ಯ? ಯಾಕಂದ್ರೆ ಭಾರತದ ಆಮದು ಅವಲಂಬನೆ ತುಂಬಾ ಹೆಚ್ಚಿದೆ.
ನಾವು ಬಳಸೋ ಕಚ್ಚಾ ತೈಲದಲ್ಲಿ 88% ಅಂದ್ರೆ ನೀವೇ ಊಹಿಸಿ, ಬಹುತೇಕ ಎಲ್ಲವನ್ನೂ ನಾವು ಹೊರಗಿನಿಂದಲೇ ತರಿಸ್ಕೊಳ್ಳೋದು. ಹಾಗೆ LNG ವಿಚಾರದಲ್ಲೂ 50% ಆಮದಿನ ಮೇಲೆ ಅವಲಂಬಿತರಾಗಿದ್ದೇವೆ. ಸರಿ, ಈ ಸಂಘರ್ಷದಿಂದಾಗುವ ಆರ್ಥಿಕ ಪರಿಣಾಮ ಏನು? ಒಂದೇ ಮಾತಲ್ಲಿ ಹೇಳೋದಾದ್ರೆ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್. ಈ ಸಂಘರ್ಷ ಹೀಗೆ ಮುಂದುವರೆದ್ರೆ ಕಚ್ಚಾ ತೈಲದ ಬೆಲೆ ಗಗನಕ್ಕೇರುತ್ತೆ. ಇದರಿಂದಾಗಿ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚಾಗುತ್ತೆ. ಇದು ನೇರವಾಗಿ ನಿಮ್ಮ ಜೇಬಿಗೆ ಹೊರೆಯಾಗುತ್ತೆ. ಸರಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ. ಈಗ ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ಸುದ್ದಿಗಳ ಕಡೆಗೆ ಗಮನ ಹರಿಸೋಣ ಬನ್ನಿ. ಮೊದಲನೇ ಸುದ್ದಿಯ ನಮ್ಮ ರಾಜ್ಯದ ಆರ್ಥಿಕತೆಗೆ ಸಂಬಂಧಿಸಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಾರಿಗೆ ರಾಜ್ಯ ಬಜೆಟ್ ಮಂಡಿಸೋಕೆ ಸಿದ್ಧರಾಗಿದ್ದಾರೆ. ಇದು ಅವರ ರಾಜಕೀಯ ಜೀವನದ ಒಂದು ದೊಡ್ಡ ಮೈಲಿಗಲ್ಲು. ಈ ಬಾರಿಯ ಬಜೆಟ್ನ ಗಾತ್ರ ಎಷ್ಟಿರ್ಬೋದು ಅಂತ ನೋಡೋದಾದ್ರೆ, ಕಳೆದ ವರ್ಷ ಇದು 4.09 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದ್ರೆ ಈ ವರ್ಷ ಇದು ಸುಮಾರು 4.50 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ. ಈಗ ಒಂದು ಸಾಮಾಜಿಕ ವಿದ್ಯಮಾನದ ಕಡೆಗೆ ಗಮನ ಹರಿಸೋಣ. ಬಾಬಾ ಬುಡನ್ಗಿರಿಯಲ್ಲಿ ಸಾಂಪ್ರದಾಯಿಕ ಉರೂಸ್ ಆಚರಣೆಗೆ ಅನುಮತಿ ನೀಡಬೇಕು ಅಂತ ಒಂದು ಬೇಡಿಕೆ ಬಂದಿದೆ. ಯಾಕೆ ಈ ಆಗ್ರಹ? ಯಾಕಂದ್ರೆ ಆ ಸ್ಥಳದ ಭಾವೈಕ್ಯತಾ ಪರಂಪರೆಯನ್ನ ಉಳಿಸಬೇಕು ಅನ್ನೋದು ಪ್ರಗತಿಪರ ಸಂಘಟನೆಗಳ ಉದ್ದೇಶ. ಈಗ ಪರಿಸರಕ್ಕೆ ಸಂಬಂಧಿಸಿದ ಒಂದು ಬಹಳ ಮುಖ್ಯವಾದ ಸುದ್ದಿ. ಶರಾವತಿ ಕಣಿವೆಯಲ್ಲಿ ಒಂದು ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆಯ ಪ್ರಸ್ತಾಪ ಇತ್ತು. ಆದ್ರೆ ಈ ಯೋಜನೆಗೆ ಅನುಮತಿ ಕೊಡಬಾರ್ದು ಅಂತ ಕೇಂದ್ರದ ಒಂದು ತಜ್ಞರ ಸಮಿತಿ ಈಗ ತಡೆ ನೀಡಿದೆ. ಹಾಗಾದ್ರೆ ತಜ್ಞರ ಸಮಿತಿ ಯಾಕೆ ಈ ಯೋಜನೆಯನ್ನ ವಿರೋಧಿಸ್ತಿದೆ? ಅವರ ಪ್ರಮುಖ ಆಕ್ಷೇಪಣೆಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಈ ಯೋಜನೆಯಿಂದ ದೊಡ್ಡ ಪ್ರಮಾಣದ ಅರಣ್ಯ ನಾಶವಾಗುತ್ತೆ. ಎರಡನೇದಾಗಿ ಸಿಂಹಬಾಲದ ಸಿಂಗಳಿಕದಂತಹ ಅಪರೂಪದ ವನ್ಯಜೀವಿಗಳ ಆವಾಸಸ್ಥಾನಕ್ಕೆ ಅಪಾಯವಿದೆ. ಮೂರನೇದಾಗಿ ಅಲ್ಲಿ ನಡೆಯೋ ಸ್ಫೋಟದ ಚಟುವಟಿಕೆಗಳಿಂದ ಭೂಕುಸಿತದ ಭೀತಿ ಕೂಡ ಇದೆ. ಅಷ್ಟೇ ಅಲ್ಲ, ಈ ಯೋಜನೆಯಿಂದ ಸುಮಾರು 500 ಮೆಗಾವ್ಯಾಟ್ಗಿಂತ ಹೆಚ್ಚು ವಿದ್ಯುತ್ ನಷ್ಟ ಆಗೋ ಸಾಧ್ಯತೆ ಇದೆ ಅಂತ ವರದಿ ಹೇಳಿದೆ. ಹಾಗಾದ್ರೆ ಶರಾವತಿ ಯೋಜನೆಯ ಕುರಿತ ಈ ನಿರ್ಧಾರವು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ಕಡೆ ಅಭಿವೃದ್ಧಿಯ ಅಗತ್ಯತೆ, ಇನ್ನೊಂದು ಕಡೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿ. ಈ ಎರಡರ ನಡುವೆ ನಾವು ಸಮತೋಲನವನ್ನ ಹೇಗೆ ಸಾಧಿಸಬಹುದು? ಇದು ನಿಜಕ್ಕೂ ನೀವೆಲ್ಲರೂ ಯೋಚಿಸಬೇಕಾದ ವಿಷಯ.